ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವುಳ್ಳವರಾಗಿ ಇರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ದಿನದಲ್ಲಿ ನಾವು ಏನ್ ಮಾಡಿದ್ರೆ ದೇವ ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ ನೋಡಿಕೊಳ್ಳೋಣ. ಆಮೇಲೆ ನಾವು ಏನ್ ಮಾಡಿದ್ರೆ ದೇವ ನಮ್ಮ ಸಂಗಡ ಇರ್ತಾನೆ. ಆಮೇಲೆ ವಾಕ್ಯಗಳನ್ನು ಓದಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. 2 Chronicles chapter 7 verse 14. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ. ನನ್ನವರು ಎಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಆಮೆನ್. ಹಲ್ಲೆಲೂಯಾ. ನಾವು ಏನ್ ಮಾಡಿದ್ರೆ ದೇವರು ನಮ್ಮ ಸಂಗಡ ಇರ್ತಾನಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನವರು ಅಂತ ಹೆಸರುಗೊಂಡ ನನ್ನ ಪ್ರಜೆಗಳು. ಆಮೆನ್. ಹಲ್ಲೆಲೂಯಾ. ದೇವರಿಗಾಗಿ ವಿಶೇಷವಾಗಿ ಬೇರ್ಪಾಡು ಹೊಂದಿದಂತ ನಾವುಗಳು, ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನ ಪ್ರಜೆಗಳು ಏನ್ ಮಾಡ್ಬೇಕಂತೆ? ತನ್ನ ಪ್ರಜೆಗಳು ಏನ್ ಮಾಡ್ಬೇಕು? ತನ್ನ ಕೆಟ್ಟ ನಡತೆಯನ್ನು ಬಿಟ್ಟು, ವಾಕ್ಯ ಹೇಳ್ತದೆ ಏನಂತೆ? ಕೆಟ್ಟ ನಡತೆಯನ್ನು ಬಿಟ್ಟು. ಸೊ ಫಸ್ಟ್ ಆಫ್ ಆಲ್ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ದೇವರಿಗೆ ಇಷ್ಟವಿಲ್ಲದ ಪಾಪಗಳು ನಮ್ಮ ಜೀವಿತದಿಂದ ದೂರ ಆಗ್ಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಏನ್ ಮಾಡ್ಬೇಕಂದ್ರೆ ನಾವು ತನ್ನ ಕೆಟ್ಟ ನಡತೆಗಳನ್ನ ಏನ್ ಮಾಡ್ಬೇಕು? ನಾವು ಬಿಡೋರಾಗಿರ್ಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಸಂಗಡ ಇರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಕೆಟ್ಟ ನಡತೆಯನ್ನು ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕು? ಬಿಡಬೇಕು. ಸೊ ನಮ್ಮಲ್ಲಿ ಪಾಪ ಇಲ್ಲದವರಾಗಿ, ದೋಷ ಇಲ್ಲದವರಾಗಿ ಕೆಟ್ಟ ನಡತೆಯನ್ನು ಬಿಟ್ರೆ ಮಾತ್ರ ದೇವರು ನಮ್ಮ ಸಂಗಡ ಇರ್ತಾರೆ. ಆಮೆನ್. ಯೇಸು ಹೇಳಿದಾನೆ, ಸೊ ಬಾಯಿ ಒಳಗೆ ಹೋಗೋದು ಯಾವುದು ಏನ್ ಮಾಡೋಂಗಿಲ್ಲ, ಹೊಲಸು ಮಾಡೋಂಗೆ ಇಲ್ಲ. ಬಾಯಿ ಅಂದ್ರೆ ಬಾಯಿಯಿಂದ ಹೊರಗೆ ಬರೋದೇ ಮನುಷ್ಯನ ಏನ್ ಮಾಡುತ್ತೆ? ಹೊಲಸು ಮಾಡುತ್ತೆ. ಅಂದ್ರೆ ಬಾಯಿಯಿಂದ ಬರೋದು ಎಲ್ಲಿಂದ ಬರುತ್ತೆ? ಹೃದಯದಿಂದ ಬರ್ತಾ ಇರುತ್ತೆ. ಹಲ್ಲೆಲೂಯಾ. ಸೊ ಹೃದಯದಿಂದ ಏನೇನೆಲ್ಲ ಬರುತ್ತೆ ಅಂತ ದೊಡ್ಡ ಲಿಸ್ಟೇ ಇದೆ. ಒಂದು ದಿನ ಟೋಟಲ್ ಲಿಸ್ಟ್ ನೋಡಿದೀವಿ, ಸಿಕ್ಕಾಪಟ್ಟೆ. ಒಂದು ದಿನ ಸಾಲಿಲ್ಲ, ಅದು ಅಷ್ಟೆಲ್ಲ ಹೊಲಸು ಹೃದಯದಲ್ಲಿ ಇತ್ತು ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಮೋಸ, ವಂಚನೆ, ಕೇಡು, ಹಗೆತನ, ಹೊಟ್ಟೆ ಕಿಚ್ಚು, ಹೊಗಳಿಕೊಳ್ಳೋದು, ಒಬ್ಬಿಕೊಳ್ಳೋದು, ಮತ್ತೆ ವ್ಯಭಿಚಾರ, ನಾಶ, ಮೋಸ, ಅನೇಕ ಕಾರ್ಯಗಳು ನಮ್ಮ ಹೃದಯದಿಂದ ಹೊರಗೆ ಬರ್ತಾ ಇರುತ್ತೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಿನ್ನೆ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡು. ನನ್ನವರಂತ ಹೆಸರುಗೊಂಡ ತಕ್ಷಣ ದೇವರು ಎಲ್ಲರಿಗೂ ಹೇಳ್ತಾ ಇಲ್ಲ, ಬೇರೆ ವಾಕ್ಯವನ್ನು ಕ್ಲಿಯರ್ ಆಗಿ ನಾವು ಓದಬೇಕಲ್ಲಿ. ಆಮೇಲೆ ನನ್ನವರು ಅಂತ ಹೆಸರುಗೊಂಡ ನನ್ನ ಪ್ರಜೆಗಳು. ದೇವರು ಎಲ್ಲರಿಗೂ ಮಾತಾಡೋದಿಲ್ಲ, ದೇವರು ಎಲ್ಲರಿಗೂ ಆಶೀರ್ವಾದ ಮಾಡೋದಿಲ್ಲ, ದೇವರು ಎಲ್ಲರ ಸಂಗಡ ಇರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ದೇವರು ಇರ್ಬೇಕು ಅಂತ ಇಷ್ಟಪಟ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನನ್ನವರಂತ ಹೆಸರುಗೊಂಡಂತ ನನ್ನ ಜನಗಳು ತಗ್ಗಿಸಿಕೊಂಡು ತನ್ನ ಕೆಟ್ಟ ನಡತೆಯನ್ನು ಬಿಡೋದಾದರೆ. ಆಮೆನ್. ಹಲ್ಲೆಲೂಯಾ. ಸೊ ದೇವರು ಏನ್ ಮಾಡಿರ್ತಾನೆ? ಆಗ ಪರಲೋಕದ ದೇವರು ನಮ್ಮ ಸಂಗಡ ಬಂದು ವಾಸಿಸುವಂತ ದೇವರಾಗಿದ್ದಾರೆ. ನಮ್ಮ ಸಂಗಡ ಎಲ್ಲ ನಮ್ಮ ಮೂಲಕವಾಗಿ ನಮ್ಮ ದೇಶವನ್ನೇ ದೇವರು ಕ್ಷೇಮದಿಂದ ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ನಾವು ಏನ್ ಮಾಡಬೇಕು? ಕೆಟ್ಟ ನಡತೆಯನ್ನು ಬಿಡುವವರಾಗಿರ್ಬೇಕು, ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದಂದು ಗೊತ್ತಾದ ಮೇಲೆ ಅದನ್ನ ಏನ್ ಮಾಡ್ಬೇಕಂತ ನಾವು ಆಮೇಲೆ ಅಂದ್ರೆ ದೇವರು ಏನ್ ಮಾಡ್ತಾನೆ? ನನ್ನ ಸಂಗಡ ಇರ್ತಾನೆ. ಇಲ್ಲ ಅಂದ್ರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ನಾವು ಎಷ್ಟೇ ವಾಕ್ಯಗಳನ್ನು ಓದಿದ್ರು, ನಾವು ಎಷ್ಟೇ ಆರಾಧನೆ ಮಾಡಿದ್ರು, ನಾವು ಎಷ್ಟೇ ಉಪವಾಸ ಮಾಡಿದ್ರು ದೇವರು ನಮ್ಮ ಸಂಗಡ ಇರೋದಲ್ಲ. ಯಾಕಂದ್ರೆ ದೇವರಲ್ಲಿ ನಾವು ಇನ್ನೂ ಕೆಟ್ಟದನ್ನು ಬಿಡಲಿಲ್ಲ. ಆಮೇಲೆ ಸೊ ನಾವು ಏನ್ ಮಾಡ್ಬೇಕು? ಕೆಟ್ಟದನ್ನ ಬಿಟ್ರೆ ದೇವರು ನಮ್ಮ ಸಂಗಡ ಇರ್ತಾನೆ. ಅಲ್ಲೆಲ್ಲೋ ದೇವರು ಎದಕ್ಕೆ ದೂರವಾಗಿರ್ತಾನೆ? ಕೆಟ್ಟದಿಗೆ ದೂರವಾಗಿರ್ತಾನೆ, ಒಳ್ಳೆದಿಗೆ ತುಂಬಾ ಹತ್ತಿರದಲ್ಲಿ ಇದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ನಾವು ಸಹ ಏನು ಮಾಡಬೇಕು? ಕೆಟ್ಟದನ್ನ ಹಾಗೆ ಮಾಡಬೇಕು.
ದೇವರಿಗೆ ಇಷ್ಟವಿಲ್ಲದ ನಾವೇನ್ ಮಾಡ್ಬೇಕು? ದೂರ ಮಾಡಬೇಕು. ಅಂದ್ರೆ ದೇವರು ಏನ್ ಮಾಡ್ತಾನೆ? ನಮ್ಮ ಸಂಗಡ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಾಕ್ಯ ಓದಿಕೊಳ್ಳೋಣ. ಯೆರೆಮೀಯನಿಗೆ ಬರೆದಂತ ಪ್ರವಾದನೆ 9ನೇ ಅಧ್ಯಾಯ 11ನೇ ವಚನ. Jeremiah chapter 9 verse 11. ನಾನು ಯೆರೂಸಲೇಮನ್ನು ಹಾಳು ದಿಬ್ಬಣಗಳನ್ನಾಗಿಯೂ ನರಿಗಳ ಹಕ್ಕೆಯನ್ನಾಗಿಯೂ ಗೈದು ಯಹೂದದ ಪಟ್ಟಣಗಳನ್ನು ಜನವಿಲ್ಲದ ಬೀಳು ಭೂಮಿಯನ್ನಾಗಿ ಮಾಡುವೆನು. ಸಾರಿ, 1ನೇ ವಚನ. 1ನೇ ವಚನ. ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಎಷ್ಟೋ ಲೇಸು. ಆಮೇಲೆ ಅಲ್ಲೆಲ್ಲೋ ಈ ವಾಕ್ಯ ಹೇಳ್ತಾ ಇದೆ, ನನ್ನ ತಲೆಯು ಜಲಮಯವಾಗಿಯೂ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗಿಯಾಗಿ ಇರೋದಾದ್ರೆ ಎಷ್ಟೋ ಲೇಸು. ಆಮೆನ್, ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರಬೇಕಂದ್ರೆ ನಾವು ಎಂತ ರೀತಿಯಾದ ಪ್ರಾರ್ಥನೆ ಮಾಡ್ಬೇಕಂತೆ? ಒಂದು ಕೆಟ್ಟ ನಡತೆಯನ್ನು ಬಿಟ್ಟು ತಗ್ಗಿಸಿಕೊಂಡು, ಎರಡನೇದು ಹೆಂಗ್ ಮಾಡ್ಬೇಕಂತೆ? ನನ್ನ ತಲೆ ಜಲದಿಂದಲೂ ನನ್ನ ಕಣ್ಣು ಕಣ್ಣೀರಿನ ಬುಗ್ಗೆಯಿಂದಲೂ ತುಂಬಲ್ಪಟ್ಟಿರಬೇಕು. ಆಮೇಲೆ ನಾವು ಪ್ರಾರ್ಥನೆ ಮಾಡುವಾಗ ನಾವೇನ್ ಮಾಡ್ತಾ ಇರ್ತೀವಿ? ಒಂದು ಬೌಲು ಬರೋದಲ್ಲ. ಆಮೇಲೆ ಹಲ್ಲೆಲೂಯಾ. ಈಗೆಲ್ಲ ಯಾಕಂದ್ರೆ ಚರ್ಚ್ಗಳೆಲ್ಲ AC ಆಗ್ಬಿಟ್ಟಿದೆ. ಆಮೇಲೆ ಹಲ್ಲೆಲೂಯಾ, ಫ್ಯಾನ್ ಇಲ್ಲದೆ ಇರೋಕ್ ಆಗೋದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಒಟ್ಟು ಒಂದು ಹನಿ ಬೆವರು ಹೊರಗೆ ಬರಬಾರದು. ಆಮೇಲೆ ಹಲ್ಲೆಲೂಯಾ. ಕರೆಕ್ಟಾ? ಅಷ್ಟು ಮಟ್ಟಿಗೆ ನಾವ್ ಏನ್ ಮಾಡ್ತೀವಿ? ನಮ್ಮನ್ನು ನಾವು ಕಾಳಜಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆಮೇಲೆ ಹಲ್ಲೆಲೂಯಾ. ನಾವು ಬಂದಾಗ ಅಜ್ಜಾರು ಕೂಡ ನೋಡಿದ್ವಿ. ಅವ್ರು ಬಂದು ಒಂದು ಟವಲ್ ಏನ್ ಮಾಡಿದ್ರು, ಕೆಳಗಾಕಿ ಮೊಣಕಾಲು ಹಾಕೊಂಡ್ಬಿಟ್ರು. ಸೊ ಆ ಮೊಣಕಾಲು ಕೂಡ ನೋವಾಗ್ಬಾರ್ದು. ಹಲ್ಲೆಲೂಯಾ. ಅಷ್ಟು ಮಟ್ಟಿಗೆ ನಾವ್ ಏನ್ ಮಾಡ್ತೀವಿ? ನಮ್ಮನ್ನು ನಾವು ಕಾಳಜಿ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದ್ರೆ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ತಲೆಯು ಜಲರಾಶಿಯಿಂದಲೂ ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಿಂದಲೂ ತುಂಬಲ್ಪಟ್ಟಿರೋದಾದ್ರೆ ಅದು ಎಷ್ಟೋ ಒಳ್ಳೇದಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮ ಪ್ರಾರ್ಥನೆ ಈಗ ಬರ್ತಾ 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 ಏನಾಗ್ಬಿಟ್ಟಿದೆ? ಕುಗ್ಗಿ ಹೋಗಿದೆ. ಅಂದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ಬದಲಾಗ್ತಾ ಇದೆ. ಪ್ರಾರ್ಥನೆ ಸಹ ಏನಾಗ್ಬಿಡ್ತು? ಬದಲಾಗ್ಬಿಡುತ್ತೆ. ಹೆಂಗ್ ಬೇಕಂದ್ರೂ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳ್ತಾನೆ. ಕೆಲವೊಬ್ರು ಹೇಳ್ತಾರೆ, ನಾನು ಮಕ್ಕೊಂಡು ಪ್ರಾರ್ಥನೆ ಮಾಡಿದ್ರು ದೇವರು ಕೇಳಿ ನನಗೆ ಉತ್ತರ ಕೊಟ್ಟಾನಂತ. ಆಮೇಲೆ ಅಂದ್ರೆ ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಅನ್ನೋದು ಆಗ್ಬಿಟ್ಟಿತ್ತು. ಆದ್ರೆ ಆಗಿನ ಕಾಲದಲ್ಲಿ ಪ್ರವಾದಿಸುವವರು ಅವ್ರು ಎಂತ ಪ್ರಾರ್ಥನೆ ಮಾಡಿದ್ದಾರೆ? ತಮ್ಮನ್ನು ತಗ್ಗಿಸಿಕೊಂಡು, ತನ್ನ ಮೈಯೆಲ್ಲ ಏನಾಗುತ್ತೆ? ಬೆವರು ಸುರಿತಾ ಇದೆ, ಕಣ್ಣೆಲ್ಲ ಕಣ್ಣೀರು ಸುರಿತಾ ಇದೆ. ಅಷ್ಟು ಮಟ್ಟಿಗಿದ್ರೆ ನನಗೆ ಎಷ್ಟೋ ಒಳ್ಳೇದು ಅಂತ ಒಂದು ಮನಸ್ಸು, ಆತ್ಮ, ತಾಕತ್ತನ್ನು ನನಗೆ ಕೊಡು ಎಂಬುದಾಗಿ ಅವನು ದೇವರ ಹತ್ರ ಕೇಳ್ತಾನೆ, ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ. ಆಮೇಲೆ ಹಲ್ಲೆಲೂಯಾ. ಈಗ ನಮಗ್ ಪ್ರಾರ್ಥನೆ ಮಾಡ್ಬೇಕಂದ್ರೆ ನಮಗೇನ್ ಬರಬಾರ್ದು? ಬೆವರು ಬರಬಾರ್ದು, ನೋವು ಆಗ್ಬಾರ್ದು, ತೊಂದರೆ ಇರಬಾರ್ದು. ಕಣ್ಣುಗಳಂದ್ರೆ ಕಣ್ಣೀರು ಕೇಳೋದೇ ಬೇಡ್ರಿ. ಆಮೇಲೆ ಹಲ್ಲೆಲೂಯಾ. ಕಣ್ಣೀರ್ ಬರೋದೇ ಇಲ್ಲ. ಹಲ್ಲೆಲೂಯಾ. ಸತ್ತರ ಮನೆಗೆ ಹೋದ್ರೆ ಈ ಕಣ್ಣೀರ್ ಬರೋದಿಲ್ಲ. ಅಷ್ಟು ಕಣ್ಣೀರ್ ಏನಾಗ್ಬಿಟ್ಟಿದೆ? ಡ್ರೈ ಆಗ್ಬಿಟ್ಟಿದೆ. ಈ ಲೋಕವನ್ನು ನೋಡಿ 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 ಎಲ್ಲ ನೋಡಿ ನಮ್ಮ ಕಣ್ಣೀರು ಅನ್ನೋದು ಏನಾಗ್ಬಿಟ್ಟಿದೆ? ಎಮೋಷನ್ಸ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಫೀಲಿಂಗ್ಸ್ ಎಲ್ಲ ಏನಾಗ್ಬಿಡ್ತು? ಕಡಿಮೆ ಆಗ್ಬಿಡುತ್ತೆ. ದೇವ್ರ ವಾಕ್ಯ ಹೇಳ್ತದೆ, ಕೊನೆಯ ದಿನದಲ್ಲಿ ಪ್ರೀತಿ ತಣ್ಣಗಾಗತ್ತೆ ಅಂತ. ಆಮೇಲೆ ಹಲ್ಲೆಲೂಯಾ. ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರು ಅಣ್ಣ ತಮ್ಮ ಆಗಿ ಬರೋಂಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಅಪ್ಪ ಅಮ್ಮ ಇರೋ ತನಕ ಅಣ್ಣ ತಮ್ಮ. ಅಪ್ಪ ಅಮ್ಮ ಹೋದ್ಮೇಲೆ ಏನಾಗತ್ತ? ನೀನ್ ಯಾವ್ಲೇ? ನಾನು ನಮ್ಮ ಅಪ್ಪನಿಗೆ ಕೊಟ್ಟಿದ್ದೀನಿ, ನಂದು ನನಗೆ ಕೊಡು, ನಿಂದ ಯಾಕೆ ನೀ ತಗೊಂಡು ಹೋಗ್ತಿ? ನಾನ್ ದೊಡ್ಡವ್, ನನಗೆ ಜಾಸ್ತಿ ಬಿಡ್ಬೇಕಿಂತ ಜಗಳ. ಹಲ್ಲೆಲೂಯಾ. ಪಿತೃಗಳು ಆಸ್ತಿ ಮಾಡಿರೋದು ಎದಕ್ಕಾಗಿ? ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಆದ್ರೆ ಆ ಆಸ್ತಿನೇ ಅವ್ರಿಗೆ ಉರುಳಾಗತ್ತ ಅನೇಕರಿಗೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಅದೆಲ್ಲ ನೋಡಿ ನೋಡಿ ಈಗ ಪ್ರೀತಿ ಅನ್ನೋದು ಇಲ್ಲದೆ ಹೋಯ್ತು ಎಲ್ಲರ ಜೀವಿತದಲ್ಲಿ. ಆ ಫೀಲಿಂಗ್ಸ್, ಎಮೋಷನ್ಸ್ ಈಗ ಯಾರು ಏನ್ ಮಾಡ್ತಾ ಇಲ್ಲ, ತೋರಿಸ್ತಾನೆ ಇಲ್ಲ. ಹಲ್ಲೆಲೂಯಾ. ಆದ್ರೆ ಭಕ್ತನೇ ಹೇಳ್ತಾ ಇದ್ದಾನೆ, ದೇವರ ಸಮ್ಮುಖದಲ್ಲಿ ಒಂದು ಎಮೋಷನಲ್ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. ಆ ಎಮೋಷನಲ್ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಂದಿದೆಯಾ? ಎಮೋಷನಲ್ ಪ್ರಾರ್ಥನೆ ಈಗ ತೀರಾ ಕಡಿಮೆ ಆಗ್ಬಿಡುತ್ತೆ. ಹಲ್ಲೆಲೂಯಾ. ಈಗ ಅಪರೂಪಕ್ಕೆ ತುಂಬಾ ವಯಸ್ಸಾದವರು, ತುಂಬಾ ಏಜ್ ಆದವರು, ಅವ್ರು ಮಾತ್ರ ಏನ್ ಮಾಡ್ತಾ ಇರ್ತಾರೆ? ಎಮೋಷನಲ್ ಆಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಯವನಸ್ಥ ಮಕ್ಕಳ ಜೀವಿತದಲ್ಲಿ ಆ ಪ್ರಾರ್ಥನೆನೇ ಇಲ್ಲ, ಎಮೋಷನಲ್ ಪ್ರಾರ್ಥನೆನೇ ಇಲ್ಲ. ಹಲ್ಲೆಲೂಯಾ. ಎಮೋಷನಲ್ ಪ್ರಾರ್ಥನೆ ಅಂದ್ರೆ ಏನು? ಆಟೋಮೆಟಿಕ್ ನಾವು ಪ್ರಾರ್ಥನೆ ಮಾಡುವಾಗ ಕಣ್ಣಲ್ಲಿ ನೀರು ಬರಬೇಕು.
ಯಾಕಂದ್ರೆ ನಾವು ದುಡಿಯುವಾಗ ಎಷ್ಟು ಶಕ್ತಿ ಹಾಕಿ ದುಡಿದಿರ್ತೀವಿ. ಸೊ ಬಿಸಿಲಿನಲ್ಲಿ ಹೋಗಿ ಕಲ್ಲು ಹೊಡೆದು ನೋಡ್ರಿ, ಮೈಯೆಲ್ಲ ಏನಾಗತ್ತೆ, ಜಲ ಸುರಿಸುತ್ತೆ. ಏನು ಬೇಡ, ಸಾಯಂಕಾಲ ಒಂದು ತಾಸು ಎಲ್ಲಾದ್ರೂ ಅಡ್ಡಾಡ್ರಿ, ವಾಕಿಂಗ್ ಮಾಡ್ರಿ, ಫಾಸ್ಟ್ ಆಗಿ ಅಡ್ಡಾಡ್ರಿ, ಓಡಿ ಬರ್ರಿ, ಮೈಯೆಲ್ಲ ಏನಾಗತ್ತೆ, ಬೆವರು, ಜಲ ಇಳಿತಾವ. ಹಲ್ಲೆಲೂಯಾ. ಸೊ ಅದೇ ರೀತಿಯಾದ ಅನುಭವಗಳು ಅವರಿಗೆ ಪ್ರಾರ್ಥನೆಯಲ್ಲಿ ಸಿಗ್ತಾ ಇತ್ತು. ಆಮೆನ್. ಏನ್ ಸಿಕ್ತಿತ್ತು? ಪ್ರಾರ್ಥನೆ ಅಂತ ಅನುಭವ ಸಿಕ್ತಿತ್ತು. ಹೊರಗೆ ಹೋಗಿ ಒಂದು ದೊಡ್ಡ ಭಾರವನ್ನು ಎತ್ತಿ ಕೆಲಸ ಮಾಡಿ ಹಾಕಿ ಬಂದಿದ್ರೆ ಎಷ್ಟೆಲ್ಲ ಒಂದು ತಾಕತ್ತಿತ್ತು, ಅಷ್ಟು ಒಂದು ಪ್ರಾರ್ಥನೆಯಲ್ಲಿ ಅವರು ಅನುಭವಿಸ್ತಾ ಇದ್ರು. ಆಮೆನ್. ಹಲ್ಲೆಲೂಯಾ. ಬಟ್ ಈಗ ನಾವೇನ್ ಮಾಡ್ತಾ ಇಲ್ಲ, ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ. ಯೇಸು ಸ್ವಾಮಿ ಸಹ ಆ ಗೆತ್ಸೆಮನೆ ತೋಟದಲ್ಲಿ ಹೋಗಿ, ರಾತ್ರಿ ಹೊತ್ತು ತೋಟದಲ್ಲಿ, ವಾಕ್ಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ರಾತ್ರಿ ಯಾವಾಗಲೂ ತಂಪಿರುತ್ತೆ. ಆಮೆನ್. ಹಲ್ಲೆಲೂಯಾ. ಸೊ ಅಂತ ಒಂದು ಸಮಯದಲ್ಲಿ ಗೆತ್ಸೆಮನೆ ತೋಟದಲ್ಲಿ ಹೋಗಿ ಎಲ್ಲ ಮರಗಳ ಗಿಡಗಳ ಮಧ್ಯದಲ್ಲಿ ಕುತ್ಕೊಂಡು ಆತನ ಏನ್ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಆತನು ಭಾರವುಳ್ಳ ಪ್ರಾರ್ಥನೆ ಮಾಡ್ತಾ ಇದ್ದ. ಆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಅವನ ಬೆವರು ಏನಾಗಿ ಸುರಿತಿತ್ತಂದ್ರೆ ರಕ್ತದ ಹನಿಗಳಾಗಿ ಕೆಳಗೆ ಬೀಳುತ್ತಿತ್ತು. ಆಮೇಲೆ ಎಷ್ಟು ಮಟ್ಟಿಗೆ ಪ್ರಾರ್ಥನೆಯಲ್ಲಿ ಅವರು ದುಡಿತಾ ಇದ್ರು. ಆದ್ರೆ ಈಗ ನಾವು ಹೊರಗೆ ಅಷ್ಟು ದುಡಿತೀವಿ ಹೊರತು ಪ್ರಾರ್ಥನೆಯಲ್ಲಿ ಏನು ದುಡಿತಾ ಇಲ್ಲ, ಪ್ರಾರ್ಥನೆ ಮುಖಾಂತರ ಏನು ಸಂಪಾದನೆ ಮಾಡ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಹಳೆ ಕಾಲದಲ್ಲೆಲ್ಲ ಎಲ್ಲ ಪ್ರಾರ್ಥನೆಯಿಂದಲೇ ಸಂಪಾದನೆ ಮಾಡಿಕೊಂಡ್ರು. ಆದ್ರೆ ಈಗ ನಾವೇನ್ ಮಾಡ್ತೀವಿ, ಹೆಚ್ಚಾಗಿ ಹೊರಗೆ ಹೋಗಿ ದುಡಿತೀವೋ ಹೊರತು ಪ್ರಾರ್ಥನೆಯಲ್ಲಿ ನಾವು ನಮ್ಮ ಆತ್ಮಿಕವಾಗಿ ಯಾವುದನ್ನು ಸಂಪಾದನೆ ಮಾಡಿಕೊಳ್ತಾ ಇಲ್ಲ. ಆಮೇಲೆ ಆಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳಬೇಕು ಎಂಬುದಾಗಿ ವಾಕ್ಯ ಇದೆ. ಆದ್ರೆ ನಾವು ಹೊರಗೆ ಮಾತ್ರ ಜಲಕ ಮಾಡ್ತೀವಿ, ಹೊರಗೆ ಬಟ್ಟೆ ಹಾಕೊಳ್ತೀವಿ, ಹೊರಗೆ ಊಟ ಮಾಡ್ತೀವಿ, ಹೊರಗೆ ಅಡ್ಡಾಡ್ತೀವಿ, ಹೊರಗೆಲ್ಲ ಮಾಡ್ತೀವಿ. ಒಳಗಿನ ಮನುಷ್ಯನ ಗಮನಿಸೋದೇ ಇಲ್ಲ. ಒಳಗಿನ ಮನುಷ್ಯನ ನಾವು ಕೆಲಸ ಕೊಡೋದೇ ಇಲ್ಲ. ಒಳಗಿನ ಮನುಷ್ಯನು ಯಾವಾಗಲೂ ಮಕ್ಕೊಂಡೇ ಇರ್ತಾನೆ. ಆಮೇಲೆ ಇನ್ನು ಹೆಚ್ಚಿನ ಕೆಲಸ ಹೆಂಗ್ ಕೊಡ್ತೀವಿ ಅಂದ್ರೆ, ಬೇಡವಾಗಿದ್ದನ್ನು ಆಲೋಚನೆ ಮಾಡ್ಲಿಕ್ಕೆ, ಖಾಲಿ ಪೀಲಿ ವಿಚಾರಗಳು ಮಾಡ್ಲಿಕ್ಕೆ ಅವನಿಗೆ ಪ್ರೇರೇಪಣೆ ಮಾಡ್ತೀವಿ ಹೊರತು ಪ್ರಾರ್ಥನೆಯಲ್ಲಿ ಅವನು ದುಡಿಲಿಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಫಸ್ಟ್ ಆಫ್ ಆಲ್ ನಾವೇನ್ ಮಾಡ್ಬೇಕ್ರಿ, ನಮ್ಮ ತಲೆ ಜಲದಿಂದಲೂ ನಮ್ಮ ಕಣ್ಣೀರು ನೀರಿನ ಬುಗ್ಗೆಯಿಂದಲೂ ಪ್ರಾರ್ಥನೆ ಮಾಡ್ಬೇಕಂದ್ರೆ ಇದನ್ನ ಪ್ರತಿಕ್ರಿಯೆ ಒಳಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಒಳಗಿನ ಮನುಷ್ಯನ ಅಷ್ಟು ದುಡಿದ್ರೆ ಹೊರಗೆ ಅದು ಕ್ರಿಯೆ ಮಾಡುತ್ತೆ. ಹಲ್ಲೆಲೂಯಾ. ಮೊಣಕಲ್ ಹಾಕಿಕೊಂಡು ಕೈಗಳನ್ನು ಮೇಲೆ ಎತ್ತಿ ನಾವು ಪ್ರಾರ್ಥನೆ ಮಾಡುವಾಗ ನಾವು ನೋವು ಅಂತ ಅನಿಸ್ತಾ ಇರುತ್ತೆ. ಆದ್ರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬಲ ಕೊಡ್ತಾ ಇರ್ತಾನೆ. ಆ ಬಲವನ್ನು ನಾವು ನೋಡೋದಿಲ್ಲ, ನಮ್ಮ ನೋವನ್ನು ಮಾತ್ರ ನಾವು ಅನುಭವಿಸ್ತಾ ಇರ್ತೀವಿ. ಹಲ್ಲೆಲೂಯಾ. ತಂದೆ ಎಸ್.ಜೆ. ಬೆರ್ಕ್ಮನ್ ಸಹಿ ಅಲ್ಲ, ಸುಮಾರು ಎಷ್ಟು 1000 ಹಾಡುಗಳನ್ನು ಹಾಡಿದ್ದಾರೆ ಅವರು. ಹಲ್ಲೆಲೂಯಾ. ಎಷ್ಟು 1000 ಹಾಡುಗಳ ಮೇಲೆ ಹಾಡಿದ್ದಾರೆ. ಹಲ್ಲೆಲೂಯಾ. ತಾವು ಸ್ವಂತವಾಗಿ ಬರೋದು. ಆದ್ರೆ ಅವರು ಈಗಲೂ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಉತ್ಸಾಹದಿಂದ ಮೊಣಕಾಲು ಹಾಕಿ ಕೈಗಳನ್ನು ಎತ್ತಿಕೊಂಡೆ ಎಷ್ಟು ತಾಸು ಬೇಕಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ ಅವ್ರನ್ನ ಅಪ್ಪ ಅಂತ ಒಂದು ಕರೀಲಿಕ್ಕೆ ತುಂಬಾ ಖುಷಿ ಆಗತ್ತೆ. ಆಮೇಲೆ ಯಾಕಂದ್ರೆ ಅಷ್ಟೆಲ್ಲ ಅವ್ರು ಏನ್ ಮಾಡಿದ್ದಾರೆ, ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ದೇವರು ಅವ್ರ ಧ್ವನಿ ಚೆನ್ನಾಗಿರೋದಿಲ್ಲ, ಅವ್ರಿಗೆ ರಾಗ ಅಂತ ಬರೋದೇ ಇಲ್ಲ. ಅವರ ಹಾಡುಗಳನ್ನು ಕೇಳಿ ನೋಡ್ರಿ. ಹಲ್ಲೆಲೂಯಾ. ಆದರೂ ಅವ್ರ ಆರಾಧನೆಯಲ್ಲಿ ಪವರ್ ಇರುತ್ತೆ. ಅವರು ಹಾಡುಗಳನ್ನು ಹಾಡುವಾಗ ದೇವರು ಕಾರ್ಯಗಳನ್ನು ಮಾಡುತ್ತಾ ಇರ್ತಾರೆ. ಹಲ್ಲೆಲೂಯಾ. ಮ್ಯಾಕ್ಸಿಮಮ್ ಅವ್ರು ಹಾಡುವಂತ ಹಾಡುಗಳೆಲ್ಲ ದಾಟಿಗಳು ಒಂದೇ ತರ ಬರುತ್ತೆ. ಹಲ್ಲೆಲೂಯಾ. ಆದ್ರೂ ಒಂದೊಂದು ಹಾಡುಗಳಲ್ಲಿಯೂ ದೇವರ ಕಾರ್ಯಗಳು ನಡೀತಾ ಇರುತ್ತೆ. ಕಾರಣ ಅಷ್ಟು ತ್ಯಾಗದಿಂದ ಅವ್ರ ಪ್ರಾರ್ಥನೆ ಒಪ್ಪಿಸಿಕೊಟ್ಟಿರ್ತಾರೆ. ಹಲ್ಲೆಲೂಯಾ. ಅವ್ರು ಹೇಳಿ ಅವ್ರ ಮೊಣಕಾಲುಗಳೆಲ್ಲವೂ ಹಂಗೆ ಗಂಟಾಗಿರುತ್ತೆ. ಮೊಣಕಾಲು ಹಾಕಿ 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 ದೇರ್ ಇಸ್ ನೋ ಫೀಲಿಂಗ್ಸ್, ಅಲ್ಲಿ ಏನು ಫೀಲೇ ಆಗೋದಿಲ್ಲ. ಅಷ್ಟು ಮಟ್ಟಿಗೆ ಅದೇನಾಗುತ್ತೆ, ತಮಿಳಿನಲ್ಲಿ ಕಾಪು ಕಾಚಲು ಚಲುವಾಗ. ಆಮೇಲೆ ಹಲ್ಲೆಲೂಯಾ. ಅಷ್ಟು ಗಟ್ಟಿಯಾಗಿರುತ್ತೆ ಅದರಲ್ಲಿ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ, ಒಂಚೂರು ನೋವಾಗಬಾರದು, ಮೊಣಕಾಲು ಹಾಕೋದೇ ಇಲ್ಲ. ಹಲ್ಲೆಲೂಯಾ. ಕೈಗಳನ್ನು ಒಂದು 2 ನಿಮಿಷ ಮೇಲೆ ಎತ್ತಿದ್ರೆ ಜೋಡು ಬಿದ್ದು ಹೋಗುತ್ತೆ. ಕಣ್ಣಲ್ಲಿದ್ದು ನೀರು ಬರೋದೇ ಇಲ್ಲ. ಗೌರವ ಬರಲೇ ಕೂಡದ ತೀರ್ಮಾನ ಮಾಡ್ಕೊಂಡೇ ಬಂದಿರ್ತೀವಿ. ಆಮೇಲೆ ಹಲ್ಲೆಲೂಯಾ. ಆದ್ರೆ ನಮ್ಮ ದೇವ ನಮ್ಮ ಸಂಗಡ ಇರಬೇಕಂದ್ರೆ ಆಂತರ್ಯ ಮನುಷ್ಯನ ಅಷ್ಟು ಭಾರವಾಗಿ ಪ್ರಾರ್ಥನೆ ಮಾಡುವವನಾಗಿರ್ಬೇಕು. ಹಲ್ಲೆಲೂಯಾ. ಸೊ ಕಣ್ಣಲ್ಲಿ ನೀರು ಬರುವ ತನಕ, ನಮ್ಮ ಮೈಯೆಲ್ಲ ಜಲ ಇಳಿಯುವ ತನಕ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಕೆಲವೊಂದು ಸಭೆಗಳಲ್ಲಿ ಪ್ರಾರ್ಥನೆಗಾಗಿಯೇ ಒಂದು ಆರಾಧನೆ ಇಟ್ಟಿರ್ತಾರೆ. ವಾಕ್ಯ ಇಲ್ಲ, ಹಾಡಿಲ್ಲ, ಏನಿಲ್ಲ, ಒನ್ಲಿ ಪ್ರಯರ್, ಮೊಣಕಾಲ ಆರಾಧನೆ. ನಮ್ಮ ಊರಿನಲ್ಲಿ ಮೊಳಂಗಾಲ್ ಯುದ್ಧಂ ಅಂತ ಹೇಳಿ ಪಾಸ್ಟರ್ ಜೋಸೆಫ್ ಅಂತ ಇದ್ದಾರೆ. ಅವರಂತರೂ ಈಗಲೂ ಹೆಂಗಿದ್ದಾರೆ, ಯಾಕಂದ್ರೆ ಅಷ್ಟು ಮೊಣಕಾಲ ಹಾಕಿರ್ತಾರೆ. ಅವ್ರ ಚರ್ಚ್ ನಲ್ಲಿ ಎಲ್ಲರೂ ಮೊಣಕಾಲ ಹಾಕಿ ಚೈನ್ ಪ್ರೇಯರ್, ಚರ್ಚ್ ಯಾವಾಗ್ಲೂ ಓಪನ್ ಇರುತ್ತೆ, ಪ್ರೇಯರ್ ನಡೀತಾನೆ ಇರುತ್ತೆ. ಮೊಣಕಾಲ್ ಮಾಡಿ ಪ್ರೇಯರ್ ಮಾಡೋರು ಬರ್ತಾ ಇರ್ಬೇಕು, ಮೊಣಕಾಲ್ ಹಾಕಿ ಪ್ರೇಯರ್ ಮಾಡ್ತಾ ಇರ್ಬೇಕು. ಇನ್ನೊಬ್ರು ಬರೋ ತನಕ ಅವ್ರು ಪ್ರೇಯರ್ ಮಾಡ್ತಾನೆ ಇರ್ಬೇಕು. ಬಂದ ಮೇಲೆ ಅವ್ರಿಗೆ ಒಪ್ಪಿಸ್ಕೊಂಡು ಹೋಗ್ತಾ ಇರ್ಬೇಕು.
ಆಮೆನ್, ಹಲ್ಲೆಲೂಯಾ. ಸೊ ಹಾಗಾಗಿ ಸಭೆಗಳು ಬೆಳೀತಾ ಇದೆ, ಸಭೆಗಳು ಉಜ್ಜೀವನ ಆಗ್ತಾ ಇದೆ. ಅವರು ಇದೇ ತರ ಮನೆಯಲ್ಲಿ ಸ್ಟಾರ್ಟ್ ಮಾಡಿದವರು, ಆದ್ರೆ ಈಗ ಎಂತೋ ದೊಡ್ಡ ಒಂದು ಏಕರ್ನಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ನ ಕಟ್ಟಿ ಅವರ ಸಭೆ ಆರಾಧನೆಗಳಿಗೆ ಜಾಗ ಸಾಲದೆ ಇನ್ನೂ 5-6 ಸರ್ವಿಸ್ ಬಸ್ ಹಾಕಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಪ್ಲೇಯರ್. ಆಮೇಲೆ ಹಲ್ಲೆಲೂಯಾ. ಸಭೆ ಬೆಳವಣಿಗೆಗೆ ಕಾರಣ ಏನಂದ್ರೆ ಮೊಳಗಾಳಿ ಯುದ್ಧ, ಕಾಳಿನಲ್ಲಿ ನಾವು ಹೋರಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ಸೊ ಕಷ್ಟಪಡಬೇಕು. ಹೋಗಿ ನಾವು ಹೊಟ್ಟೆಗೋಸ್ಕರ ಲೋಕದಲ್ಲೇ ಕಷ್ಟಪಡುತ್ತೀವಿ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀವಿ. ಅದೇ ಪ್ರಕಾರ ಆತ್ಮೀಕವಾದ ಆಶೀರ್ವಾದಕ್ಕಾಗಿ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು? ಮೊಣಕಾಲು ಹಾಕಬೇಕು, ಬೆವರು ಸುರಿಸಬೇಕು, ಕಣ್ಣೀರು ಬಿಡಬೇಕು. ಅಂದ್ರೆ ಆತ್ಮೀಕವಾದ ಎಲ್ಲ ಆಶೀರ್ವಾದಗಳು ಮಾತ್ರ ಇಲ್ಲ, ಲೌಕಿಕವಾದ ಆಶೀರ್ವಾದಗಳು ದೇವರ ಮಕ್ಕಳಿಗೆ ಶಕ್ತನಾಗಿರ್ತಾರೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. 3ನೇದಾಗಿ ವಾಕ್ಯ ಓದಿಕೊಳ್ಳೋಣ. ಎಜೇಕಿಯೇಲ್ ಬರೆದಂತ ಪ್ರವಾದನೆ 22ನೇ ಅಧ್ಯಾಯ 30ನೇ ವಚನ. ಎಜೇಕಿಯೇಲ್ 22:30. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಆಮೆನ್. ದೇವರ ವಾಕ್ಯ ಏನ್ ಹೇಳ್ತಾ ಇದ್ದಾರೆ? ದೇಶಕ್ಕಾಗಿ ಗೋಳಾಡಿ ತನ್ನ ಗೋಡೆಗಳನ್ನ ಸ್ಟ್ರಾಂಗ್ ಮಾಡಿಕೊಳ್ಳುವಂತ ಪ್ರಾರ್ಥನೆ ವೀರರನ್ನ ನಾವು ಹುಡುಕ್ತಾ ಇದ್ದೀವಿ, ಒಬ್ಬನಾದ್ರೂ ಸಿಗ್ತಾ ಇಲ್ಲ ಎಂಬುದಾಗಿ ದೇವರು ತನ್ನ ವೇದನೆಯನ್ನು ಏನ್ ಮಾಡ್ತಾ ಇದ್ದಾನೆ? ಪ್ರಚಾರಪಡಿಸ್ತಾ ಇದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ದೇಶದ ಗೋಡೆಗಳು ಏನಾಗಬೇಕು? ಸ್ಟ್ರಾಂಗ್ ಆಗಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎಷ್ಟು ಜನ ನಾವು ಪ್ರಾರ್ಥನೆ ಮಾಡುತ್ತೇವೆ ಗೊತ್ತಿಲ್ಲ. ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ದೇಶದಲ್ಲಿರುವ ಸೈನಿಕರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವ? ಯಾಕಂದ್ರೆ ದಟ್ ಈಸ್ ಅವರ್ ವಾಲ್ ಅಂತ ಹೇಳ್ತಾರೆ, ಅಂದ್ರೆ ಗೋಡೆಗಳು ಅವರೇ ನಮಗೆ. ಆಮೇಲೆ ನಮ್ಮ ಸೈನಿಕರೆಲ್ಲ ಏನಾಗಿದ್ದಾರೆ? ಪೌಳಿಯ ಗೋಡೆಗಳು. ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕೋಟೆ ಇತ್ತು. ಆಮೇಲೆ ಈಗಲೇ ನಮ್ಮ ಮೇಲೆ ಹೋಗಿ ನೋಡ್ರೆ ಕೋಟೆಗಳಿದೆ, ದೊಡ್ಡ ದೊಡ್ಡ ಕಲ್ಲಿತ್ತು, ದೊಡ್ಡ ದೊಡ್ಡೆಲ್ಲ ಎಬ್ಬಿಸಿರ್ತಿದ್ರು, ಯಾರು ಒಳಗೆ ಬರ್ಲಿಕ್ಕೆ ಆಗುದಿಲ್ಲ, ಎಂತರು ಬಂದು ನುಗ್ಗಿದ್ರು ಬೀಳಕ್ ಆಗುದಿಲ್ಲ. ಆಮೇಲೆ ಅಲ್ಲೂ. ಆದ್ರೆ ಈಗಿನ ಕಾಲದಲ್ಲಿ ನಮ್ಮ ಗೋಡೆಗಳಾಗಿರೋದು ಯಾವ್ದು? ನಮ್ಮ ಸೈನಿಕರು. ಹಲ್ಲೆಲೂಯಾ. ಸೊ ನಮ್ಮ ದೇಶವು ಸ್ಟ್ರಾಂಗ್ ಆಗ್ಬೇಕಂದ್ರೆ ಸೈನಿಕರು ಸ್ಟ್ರಾಂಗ್ ಆಗಿರಬೇಕು. ಸೈನಿಕರು ಸ್ಟ್ರಾಂಗ್ ಆಗಿರಬೇಕಂದ್ರೆ ಅವ್ರನ್ನ ಸ್ಟ್ರಾಂಗ್ ಮಾಡೋದು ದೇವರಾಗಿರ್ಬೇಕು. ಆ ದೇವರು ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಅವರಿಗಾಗಿ ಪ್ರಾರ್ಥನೆ ಮಾಡುವವರು ಸಭೆಯಲ್ಲಿ ಇರಬೇಕೆಂಬುದಾಗಿ ದೇವರು ಹುಡುಕ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆಗಿನ ಕಾಲದಲ್ಲೆಲ್ಲ ದೇಶಕ್ಕಾಗಿ ಗೋಳಾಡುತ್ತಿದ್ರು, ಪೌಳಿಯ ಗೋಡೆಯಲ್ಲಿ ಹೋಗಿ ನಿಂತ್ಕೊಂಡು ಏನ್ ಮಾಡ್ತಿದ್ರು? ಪ್ರಾರ್ಥನೆ ಮಾಡುತ್ತಿದ್ರು. ಹಲ್ಲೆಲೂಯಾ. ಸುಮಾರು ಈಗ 20 ವರ್ಷದ ಹಿಂದೆ ನಮ್ಮ ದೇಶಕ್ಕಾಗಿ ಅನೇಕರು ಪ್ರಾರ್ಥನೆ ಮಾಡ್ತಿದ್ರು. ದೇಶಕ್ಕಾಗಿ ಮಾತ್ರ ಪ್ರಾರ್ಥನೆ ಮಾಡ್ತಿದ್ರು, ದೇಶ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಈಗ ದೇಶದಲ್ಲಿ ಜಾಸ್ತಿ ಏನಾಗಿದೆ? ಮೋಸ, ವಂಚನೆ, ಲಂಚ ಇದೆಲ್ಲ ಹೆಚ್ಚಾಗಿದೆ. ಹಲ್ಲೆಲೂಯಾ. ಪ್ರೀತಿ, ಮಮತೆ, ಅವರ ಕನಿಕರದೆಲ್ಲ ಕಡಿಮೆಯಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವವರು ಕಡಿಮೆ ಆಗಿಬಿಟ್ಟಿದ್ದಾರೆ. ಆಮೇಲೆ ದೇವರು ಹುಡುಕ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ದೇವರು ಪ್ರತಿಯೊಬ್ಬರಲ್ಲಿ ಏನ್ ಮಾಡ್ತಾ ಇದ್ದಾನೆ? ಹುಡುಕ್ತಾ ಇದ್ದಾನೆ. ದೇಶಕ್ಕಾಗಿ ಗೋಳಾಡುವವನು ಯಾರ ಇದ್ದಾರ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯಾ. ಅಂತವರ ಸಂಗಡ ದೇವರಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅಂತವ್ರ ಸಂಗಡ ದೇವರು ಇರ್ತಾನೆ. ಸೊ ದೇವರು ನಮ್ಮ ಸಂಗಡ ಇರಬೇಕಂದ್ರೆ ನಾವು ಇರುವಂತ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಇರುವಂತ ದೇಶವನ್ನು ಸುತ್ತಲೂ ಇರುವಂತ ಸೈನಿಕರಿಗಾಗಿ, ಪೌಳಿಯ ಗೋಡೆಗಳಿಗಾಗಿ, ಆ ಗೋಡೆ ಸ್ಟ್ರಾಂಗ್ ಆಗಲಿಕ್ಕಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ದೇವರ ಮನೆ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಫಿಲಿಪಿಯದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 10 ಮತ್ತೆ 11ನೇ ವಚನ. ಫಿಲಿಪಿಯದವರಿಗೆ ಬರೆದಂತ ಪತ್ರಿಕೆ 2ನೇ ಅಧ್ಯಾಯ 10 ಮತ್ತೆ 11ನೇ ವಚನ. ಆದದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್, ಹಲ್ಲೆಲೂಯಾ. ಯಾರಿಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಬೇಕಂತೆ? ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಬೇಕು. ಆಮೆನ್, ಹಲ್ಲೆಲೂಯಾ. ನಮ್ಮ ತಮಿಳಲ್ಲಿ ವಾಕ್ಯ ಇದೆ, ಮುಳ್ಳಂಗಾಳ್ ಪಡಿಯಿಟ್ಟು ಜಪಿಕ್ಕನು ಎಂಬುದಾಗಿ. ಆಮೆನ್. ಅಲ್ಲೆಲ್ಲ ಇಂಗ್ಲಿಷ್ ನಲ್ಲಿ ಹೆಂಗಿದೆಯಾ? Every knee shall bow. Amen. Hallelujah. ಪ್ರತಿಯೊಂದು ಮೊಣಕಾಲು ಏನಾಗಲಿ? ಅಡ್ಡ ಬೀಳಲಿ. ಆಮೆನ್. ಹಲ್ಲೆಲೂಯಾ. ಮೊಣಕಾಲುಗಳು ಏನಾಗಬೇಕ್ರಿ? ಅಡ್ಡ ಬೀಳಬೇಕು. ಯಾರಿಗೆ? ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಾಗಿ.
ಪ್ರಾರ್ಥನೆಗಾಗಿ ನಾವು ಮೊಣಕಾಲಾಗಬೇಕು. ಪ್ರಾರ್ಥನೆ ಅಂದ್ರೆ ನಮ್ಮ ಮೊಣಕಾಲ ಏನ್ ಮಾಡ್ಬೇಕು? ಹಾಕಬೇಕು, ಕೈಗಳ ಮೇಲೆ ಹೋಗಬೇಕು. ಅಲ್ಲೆಲೂಯ. ಅಂತರ ಮಧ್ಯದಲ್ಲಿ ದೇವರು ಇರ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ. ಸೊ ನಾವು ಎಷ್ಟು ಮಟ್ಟಿಗೆ ಪ್ರಾರ್ಥನೆಗಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೀವಿ ಅಷ್ಟು ಮಟ್ಟಿಗೆ ದೇವರು ನಮ್ಮ ಸಂಗಡ ಇರ್ತಾನೆ. ಅಲ್ಲೆಲೂಯ. ಯಾಕಂದ್ರೆ ದೇವರು ಅದೇ ಫಿಲಿಪ್ಪರ ಪುಸ್ತಕದಲ್ಲಿ ಹೇಳಿದ್ದಾನೆ, ನಿಮಗೆ ಬೇಕಾದದನ್ನು 4ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ದೇವರು ಹೇಳಿದ್ದಾನೆ, ನಿಮಗೆ ಬೇಕಾದದನ್ನು ಏನ್ ಮಾಡ್ರಿ ನೀವು ನನಗೆ ತಿಳಿಯಪಡಿಸು. ಪ್ರಾರ್ಥನೆ ವಿಜ್ಞಾಪನದೊಂದಿಗೆ ಏನ್ ಮಾಡ್ರಿ ನನಗೆ ತಿಳಿಯಪಡಿಸು, ನಾನೇನ್ ಮಾಡ್ತೀನಿ ನಿಮಗೆ ಸದುತ್ತರವನ್ನು ಕೊಡುತ್ತೀನಿ ಎಂಬುದಾಗಿ. ಅಲ್ಲೆಲೂಯ. ಸೊ ನಮಗೆ ಬೇಕಾದದನ್ನು ದೇವರಿಗೆ ನಾವು ತಿಳಿಯಪಡಿಸಬೇಕಂದ್ರೆ ನಮ್ಮ ಮೊಣಕಾಲಲ್ಲಿ ಏನಾಗಬೇಕು? ಅಡ್ಡ ಬೀಳುವುದಾಗಿ ದೇವರ ಮುಂದೆ. ಆಮೇಲೆ ನಮ್ಮ ಮೊಣಕಾಲಗಳು ದೇವರ ಮುಂದೆ ಅಡ್ಡ ಬೀಳುವುದಾದ್ರೆ ದೇವರು ಏನ್ ಮಾಡ್ತಾನೆ? ನಮ್ಮ ಸಂಗಡ ಇದ್ದು ನಮ್ಮ ಆಂತರಿಕ ಮನುಷ್ಯನ ಉಜ್ಜೀವಗೊಳಿಸುತ್ತಾನೆ. ಅಲ್ಲೆಲೂಯ, ಅಲ್ಲೆಲೂಯ. ನಾವು ಯಾಕಂದ್ರೆ ಅನೇಕ ಸಾರಿ ತಪ್ಪಿ ಹೋಗುದು ಚಿಕ್ಕ ಚಿಕ್ಕ ವಿಷಯದಲ್ಲಿ ತಪ್ಪಿ ಹೋಗ್ತಾ ಇರ್ತೀವಿ. ದೊಡ್ಡ ದೊಡ್ಡ ಬ್ಲೆಸ್ಸಿಂಗ್ಸ್ ನಾವು ಯಾಕೆ ಕಳೆದುಕೊಳ್ತೀವಿ ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ತಪ್ಪಿ ಹೋಗಿದ್ದಕ್ಕೆ ದೊಡ್ಡ ದೊಡ್ಡ ಆಶೀರ್ವಾದಗಳು ದೂರ ಆಗ್ತಾ ಇರುತ್ತೆ. ಯಾಕಂದ್ರೆ ನಾವು ಯಾವಾಗಲೂ ಮಂದಿನ ನೋಡುತ್ತಾ ಇರ್ತೇವೆ. ಆಮೇಲೆ ತಿಳಿದವರು ಗೊತ್ತಿದವರು ಅವರೇ ಹಂಗ್ ಮಾಡ್ತಾರ, ನಾ ಮಾಡೋದೇನು ತಪ್ಪಿಲ್ಲ ಬಿಡುತ್ತ ನಮ್ಮನ್ನ ನಾವು ಏನ್ ಮಾಡ್ತೀವಿ? ಸಮಾಧಾನ ಮಾಡಿಕೊಳ್ಳುತ್ತೇವೆ. ಅನೇಕ ಸಾರಿ ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನೇ ನಾವು ಸಮಾಧಾನ ಮಾಡಿಕೊಂಡೆ ಸಮಾಧಾನಕರ್ತನ ದೂರ ಮಾಡಿಕೊಳ್ಳುತ್ತಾ ಇದ್ದೇವೆ. ಆಮೇಲೆ ಅರ್ಥ ಆಯ್ತಲ್ಲ? ಯಾಕಂದ್ರೆ ಫಸ್ಟ್ ನಾವ್ ಯಾವಾಗ ದೇವ್ರ ವಾಕ್ಯದ ಪ್ರಕಾರ ಇನ್ನೊಬ್ಬರು ನೋಡ್ಲೇಬಾರದು. ಅವರೇ ಹಂಗದಾರ, ನಂದೇನು ಅಂದ್ರೆ ಏನರ್ಥ? ನಾನ್ ದೇವರನ್ನ ನೋಡ್ತಾ ಇಲ್ಲ, ಮನುಷ್ಯನ್ ನೋಡ್ತಾ ಇದ್ದೀನಿ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಆಫ್ ನಾವು ಯಾರು ನೋಡಿ ಸಭೆಗೆ ಬರಬೇಕು? ಅದ ನಾವ್ ಯಾರು ನೋಡಿ ಬರ್ತಾ ಇರ್ತೀವಿ? ಯಾಕೆ ಅವ್ರು ಬಂದಿಲ್ಲ ಬಿಡು, ಎಲ್ಲ ಗೊತ್ತಿದ್ದವ್ರು ಅವರೇ ಬರ್ಲಿಲ್ಲ, ಹುಟ್ಟು ಕೃಷ್ಣ ಅವರೇ ಬರ್ಲಿಲ್ಲ, ವಾಕ್ಯ ಗೊತ್ತಿದ್ದವ್ರು ಅವರೇ ಬರ್ಲಿಲ್ಲ, ಹಾಡು ಆಡ್ಲಿದ್ದವ್ರು ಅವರೇ ಬರ್ಲಿಲ್ಲ, ನಮಗೇನು ಬರೋದಿಲ್ಲ, ನಾವು ಹೋಗ್ಲಿ ಅಂದ್ರೆ ನಡೀತೈತಿ ಅಂತ ಹೇಳಿ ನಮ್ಮನೆ ನಾವೇನ್ ಮಾಡ್ತೀವಿ? ಸಮಾಧಾನ ಮಾಡಿಕೊಂಡು ದೇವರ ಸಮ್ಮುಖದಿಂದ ದೂರ ಆಗಿರ್ತೀವಿ. ಆದ್ರೆ ದೇವರು ನಮ್ಮ ಸಂಗಡ ಇದ್ದಾನ ಅಂತ ತಿಳಿದುಕೊಂಡು ನಾವು ಪ್ರಾರ್ಥನೆ ಮಾಡುವರಾಗಿರ್ಬೇಕು. ಆಮೇಲೆ ದೇವರು ನಮ್ಮ ಸಂಗಡ ಇರ್ತಾನೆ ಯೋಚನೆ ಮಾಡಬೇಕ್ರಿ ಪ್ರಿಯ. ಯಾಕಂದ್ರೆ ಅನೇಕ ಸಾರಿ ದೇವರು ನಮ್ಮ ಸಂಗಡ ಇರೋದೇ ಇಲ್ಲ. ಯಾಕಂದ್ರೆ ನಾವು ಪ್ರಾರ್ಥನೆ ಹೆಂಗಿರುತ್ತೆ? ಕಾಟಾಚಾರದ ಪ್ರಾರ್ಥನೆ ಆಗಿರುತ್ತೆ, ಹೆಸರಿಗೆ ಪ್ರಾರ್ಥನೆ ಆಗಿರುತ್ತೆ, ಮಾಡ್ಬೇಕಲ್ಲ ಅಂತ ಮಾಡುವಂತ ಪ್ರಾರ್ಥನೆ ಆಗಿರುತ್ತೆ. ಯಾಕಂದ್ರೆ ಪ್ರಾರ್ಥನೆ ಅಂದ್ರೆ ಐಕ್ಯತೆ ಬೇಕು. ಆಮೇಲೆ ಪ್ರಾರ್ಥನೆ ಅಂದ್ರೆ ಏನ್ ಬೇಕ್ರಿ? ಅಲ್ಲಿ ಐಕ್ಯತೆ ಬೇಕು. ಹಲ್ಲೆಲೂಯ. ಅವರ ಮಧ್ಯದಲ್ಲಿ ದೇವರು ಇರ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ವಾಕ್ಯ ಏನ್ ಬರೆಯಲ್ಪಟ್ಟಿದೆ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಒಕ್ಕಟ್ಟಾಗಿ ಸೇರಿ ಅಲ್ಲಿ ಏನ್ ಮಾಡ್ತಿದ್ರು? ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಓಕೆ, ಅಲ್ಲಿ ಇರ್ಬೇಕು ನೋಡ್ರಿ. ಅವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿದ್ದಾರೆ. ಆಮೆನ್, ಹಲ್ಲೆಲೂಯ. ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವವರಾಗಿದ್ರೆ ದೇವರು ನಮ್ಮ ಸಂಗಡ ಇರ್ತಾರೆ. ನಾವು ಪ್ರಾರ್ಥನೆ ಮಾಡ್ತೀವಿ, ಏಕ ಮನಸ್ಸಿದೆಯಾ? ಏಕ ಮನಸ್ಸಿದೆಯಾ ನಮ್ಮ ಹತ್ರ? ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಆಕಾಶದಿಂದ ಇಳಿದು ಬಂದು ಆ ಸ್ಥಳವನ್ನು ಆವರಿಸಿಕೊಳ್ಳುತ್ತಾನೆ. ಆಮೇಲೆ ಹಲ್ಲೆಲೂಯ. ಆದ್ರೆ ನಾವು ಮಾಡುವಂತ ಪ್ರಾರ್ಥನೆಗೆ ಬೇರೆ ಆಕಳಿಗೆ ಜಾಸ್ತಿ ಬರುತ್ತೆ, ತೂಕಡಿಸಿಗೆ ಜಾಸ್ತಿ ಬರುತ್ತೆ. ಯಾವಾಗ ಮುಗಿಯುತ್ತೋ ಅನ್ನೋ ಮಟ್ಟಿಗೆ ಬೇಗ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಅಂದ್ರೆ ನಮ್ಮನ್ನ ಯಾವ ಆತ್ಮ ಆವರಿಸಿಕೊಂಡಿದೆ ಗೊತ್ತಿಲ್ಲ. ಆಮೇಲೆ ಆದ್ರೆ ಇಲ್ಲಿ ಯಾವ ಆತ್ಮ ಬಂದಿದೆ? ಆಕಾಶದಿಂದ ಒಂದು ದೊಡ್ಡ ಶಬ್ದದ ವಾಣಿಯ ಸ್ವರದೊಂದಿಗೆ ಪರಿಶುದ್ಧಾತ್ಮನಲ್ಲಿ ಇಳಿದು ಬರ್ತಾ ಇದ್ದಾನೆ ಪಂಚಾಸಪ್ತಮ ದಿನದಲ್ಲಿ. ಆಮೆನ್, ಹಲ್ಲೆಲೂಯ. ಏಕ ಮನಸ್ಸುಳ್ಳವರಾಗಿ ಐಕ್ಯವುಳ್ಳವರಾಗಿ ಪ್ರಾರ್ಥನೆ ಅಂದ್ರೆ ಒಗ್ಗಟ್ಟಾಗಿ ಬಂದು ಏನ್ ಮಾಡ್ತಿದ್ರು? ಅವರು ಪ್ರಾರ್ಥನೆ ಮಾಡುತ್ತಿದ್ರು. ಹಾಗಾಗಿ ದೇವರು ಅವರ ಸಂಗಡ ಇಳಿದು ಬಂದು ಅವರ ಸಂಗಡ ವಾಸಿಸ್ತಾ ಇದ್ರು. ಆಮೆನ್, ಹಲ್ಲೆಲೂಯ. ಸೊ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಹೆಂಗ್ ಮಾಡಬೇಕು? ಒಬ್ರು ಮಾಡ್ತಾ ಇದಾರೆ ಅಂತ ಹೇಳಿ ನಾವು ಕುತ್ಕೊಳ್ಳೋದಲ್ಲ, ಪ್ರಾರ್ಥನೆ ಅಲ್ಲ. ಆಮೇಲೆ ಅದು ಏಕ ಮನಸ್ಸು. ಒಬ್ಬರಿಗೆ ಪ್ರೇಯರ್ ರಿಕ್ವೆಸ್ಟ್ ಕೊಟ್ಟಿದೀವಾ, ಮನಸ್ಸಿನಲ್ಲಿ ಇನ್ನು ಜ್ವಾಲಾಮುಖಿಯಾಗಿ ಪ್ರಾರ್ಥನೆ ಆತ್ಮ ಒಳಗೆ ಉರಿತಾ ಇರಬೇಕು. ಆಮೇಲೆ ಒಳಗೆ ಜ್ವಾಲಾಮುಖಿ ಇದ್ರೆ ಹೊರಗೆ ಆಟೋಮೆಟಿಕ್ ಬೆವರು ಬಂದೇ ಬರುತ್ತೆ. ಹಲ್ಲೆಲೂಯ. ಆತುರತೆ ಭಾರ ಇತ್ತಂದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಹಲ್ಲೆಲೂಯ. ಸೊ ನಾವು ಪ್ರಾರ್ಥನೆ ಭಾರವುಳ್ಳ ಪ್ರಾರ್ಥನೆ ಮಾಡುವವರಾಗಿರ್ಬೇಕು.
ಏಕ ಮನಸ್ಸುಳ್ಳವರಾಗಿ ಐಕ್ಯದ ಪ್ರಾರ್ಥನೆ ಮಾಡಬೇಕು. ಎಷ್ಟು ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇದೆ ಅಂತ ಗೊತ್ತಿಲ್ಲ ನಮಗೆ. ಕುಟುಂಬ ಪ್ರಾರ್ಥನೆ ಇರೋ ಮನೆಯಲ್ಲಿ ಕುಟುಂಬ ಸಮಸ್ಯೆಗಳು ಬರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಮಾಡ್ತೀವ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ? ಕುಟುಂಬ ಪ್ರಾರ್ಥನೆ ಮಾಡಬೇಕು. ಕುಟುಂಬ ಪ್ರಾರ್ಥನೆಯಲ್ಲಿ ಐಕ್ಯತೆ ಬರುತ್ತೆ, ಹೊಂದಾಣಿಕೆ ಬರುತ್ತೆ, ಏಕ ಮನಸ್ಸು ಬರುತ್ತೆ. ಕುಟುಂಬದ ಪ್ರಾರ್ಥನೆಯಲ್ಲಿ ಸೇರಿ ಬಂದಿರುವಾಗ ಕಷ್ಟ ದುಃಖಗಳನ್ನು ಹಂಚಿಕೊಳ್ಳುವ ಸಮಯ ಸಿಗತ್ತೆ ನಮಗೆ. ಅವಾಗ ಕುಟುಂಬದ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವಂತ ಸಂದರ್ಭ ಸಿಗತ್ತೆ. ಅದರಲ್ಲಿ ದೇವರಿರ್ತಾನೆ. ಆಮೇಲೆ ದೇವರು ಅದೇ ತಾನೇ ಹೇಳಿದಾನೆ, ಇಬ್ಬರಾಗಲಿ ಮೂವರಾಗಲಿ ಎಲ್ಲಿ ಸೇರಿ ಬಂದಿರ್ತೀರೋ ಅವರ ಮಧ್ಯದಲ್ಲಿ ಇರ್ತೀವಿ. ಅದರ ಅರ್ಥ ಏನು? ನಾವು ಕುಟುಂಬವಾಗಿ ಸೇರಬೇಕು ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ. ಸೇರಿ ಪ್ರಾರ್ಥನೆ ಮಾಡಬೇಕು. ಯಾಕೆ ನಮ್ಮ ಆಶೀರ್ವಾದಗಳು ಅಡ್ಡಿ ಆಗ್ತಾ ಇದೆ? ಯಾಕೆ ದೇವರು ನಮ್ಮ ಸಂಗಡ ಇರೋದಿಲ್ಲ? ಯಾಕೆ ದೇವರು ನಮ್ಮಿಂದ ದೂರವಾಗಿದ್ದಾನಂದ್ರೆ ಇಂಥ ವಿಷಯಗಳಿಂದ ನಾವು ದೂರವಾಗಿದ್ದೀವಿ. ಐಕ್ಯ ಪ್ರಾರ್ಥನೆ ಇಲ್ಲ, ಒಗ್ಗಟ್ಟು ಪ್ರಾರ್ಥನೆ ಇಲ್ಲ, ಏಕ ಮನಸ್ಸು ಇಲ್ಲ. ಅದಕ್ಕೆ ದೇವರು ನಮ್ಮಿಂದ ತುಂಬಾ ದೂರವಾಗಿದ್ದಾನೆ ಪ್ರಿಯರ. ಆಮೇಲೆ ಹಲ್ಲೆಲೂಯಾ. ನೋಡ್ರಿ, ನಾವು ಈಗಿನ ಕಾಲದಲ್ಲಿ ಬಂದು ಬಿಟ್ಟಿದ್ವಿ. ಲೌಕಿಕವಾಗಿ ಎಲ್ಲ ಆಶೀರ್ವಾದಗಳು ನಮಗೆ ಸಿಕ್ಕಿದೆ, ಆದ್ರೆ ಸಮಾಧಾನ ಇದೆಯಾ, ಸಂತೋಷ ಇದೆಯಾ, ನೆಮ್ಮದಿ ಇದೆಯಾ ಅಂದ್ರೆ ಕೇಳಿದ್ರೆ ಕ್ವಶನ್ ಮಾರ್ಕ್ ನಲ್ಲೇ ಇದೀವಿ ಇನ್ನು ನಾವು. ಆಮೇಲೆ ಯಾಕೆಂದ್ರೆ ಪ್ರಾರ್ಥನೆ ಕಡಿಮೆ ಆಗಿಬಿಟ್ಟಿದೆ. ಭಾರವುಳ್ಳ ಪ್ರಾರ್ಥನೆ ಇಲ್ಲ, ಕಣ್ಣೀರಿನ ಪ್ರಾರ್ಥನೆ ಇಲ್ಲ, ಜ್ವರಮುಖಿಯಾಗಿ ಬೌರು ಸುರಿಸುವಂತ ಪ್ರಾರ್ಥನೆ ಇಲ್ಲ, ಏಕ ಮನಸ್ಸುള്ള ಪ್ರಾರ್ಥನೆ ಇಲ್ಲ, ದೇಶಕ್ಕಾಗಿ ಪ್ರಾರ್ಥನೆ ಇಲ್ಲ, ಕುಟುಂಬ ಪ್ರಾರ್ಥನೆ ಇಲ್ಲ. ಆದ ಕಾರಣ ದೇವ ನಮ್ಮಿಂದ ದೂರವಾಗಿದ್ದಾನೆ. ನಾವು ಲೌಕಿಕವಾಗಿ ಎಲ್ಲ ಹೊಂದಿಕೊಂಡಿದ್ದನ್ನು ದೇವರ ಆಶೀರ್ವಾದಗಳಾಗಿರುವಂತ ಆತ್ಮೀಕವಾದ ಆಶೀರ್ವಾದಗಳು, ಶಾಂತಿ, ಸಮಾಧಾನ, ಪ್ರೀತಿ, ನೆಮ್ಮದಿ, ದಯೆ, ಇದು ಯಾವುದು ನಮಗೆ ಇನ್ನೂ ಸಿಗ್ತಾ ಇಲ್ಲ. ಆಮೇಲೆ ಕಾರಣ ನಾವು ಮಾಡುವಂತ ಪ್ರಾರ್ಥನೆ. ಆಮೇಲೆ ಹಲ್ಲೆಲೂಯಾ. ಸರಿಯಾಗಿ ದೇವರು ನಮ್ಮ ಸಂಗಡ ಇರುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ಏನ್ ಮಾಡಬೇಕ್ರಿ? ನನ್ನ ಪಕ್ಕದಲ್ಲಿ ಇದ್ದುಕೊಂಡು ಕೇಳ್ತಾ ಇರಬೇಕು ಅಂತ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅನೇಕ ವಾಕ್ಯಗಳನ್ನ ನಾವು ಕೇಳಿಸಿಕೊಂಡಿದ್ದೇವೆ. ಈ ವಾಕ್ಯಗಳ ಪ್ರಕಾರ ನಾವು ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಒಂದು, ಕೆಟ್ಟ ನಡತೆಯನ್ನ ಬಿಟ್ಟು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಎರಡನೇದು, ನನ್ನ ತಲೆ ಜಲವಾಗಿಯೂ ನನ್ನ ಕಣ್ಣು ಕಣ್ಣೀರಿನ ಬುಗ್ಗೆಯಾಗಿದ್ದು ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಮೂರನೇದು, ದೇಶಕ್ಕಾಗಿ, ದೇಶದ ಪೌಡಿನ ಗೋಡೆಗಾಗಿ ಸ್ಥಿರವಾಗಿ ಗೋಳಾಡುವವರಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಿ ಇರಬೇಕು. ನಾಲ್ಕನೇದಾಗಿ, ಆತನಿಗೆ ಮೊಣಕಾಲು ಹಾಕಿ ಸಾಷ್ಟಾಂಗವಾಗಿ ಎರಗಿ ಆತನಿಗಾಗಿ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಿರಬೇಕು. ಐದನೇದಾಗಿ, ಒಗ್ಗಟ್ಟಾಗಿ ಸೇರಿ ಏಕ ಮನಸ್ಸುಳ್ಳವರಾಗಿ ಐಕ್ಯತೆಯಿಂದ ನಾವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಿರಬೇಕು. ಆಮೇಲೆ ಈ ಐಕ್ಯತೆ ಪ್ರಾರ್ಥನೆ ತುಂಬಾ ಶ್ರೇಷ್ಠ. ಹಲ್ಲೆಲೂಯಾ. ಸೇರಿ ಬರುವಾಗ ದೇವರ ಆತ್ಮನು ಇಳಿದು ಬರ್ತಾನೆ. ಆಮೇಲೆ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಐಕ್ಯತೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಾನು ಯಾವಾಗಲೂ ನನ್ನ ಮನೆಯಲ್ಲಿ ಜಗಳ ಬರೋದು ಪ್ರೇಯರ್ ನಲ್ಲೇ. ಯಾಕಂದ್ರೆ ನಾನು ಪ್ರೇಯರ್ ಕುಂತ್ರೆ ಅವ್ರು ಬಂದು ಕುಂತು ಬಿಡ್ಬೇಕು, ಬರಲಿಲ್ಲ ಅಂದ್ರೆ ಜಗಳ ಆಗುತ್ತೆ ಮನೆಯಲ್ಲಿ. ಹಲ್ಲೆಲೂಯಾ. ಹಂಗಾಗಿ ಏನೇ ಕೆಲಸ ಆದ್ರೂ ನಾನು ಪ್ರೇಯರ್ ಕುಂತು ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ. ಪಟ್ ಅಂತ ಏನ್ ಮಾಡ್ಬಿಡ್ತೀನಿ? ಕುಂತ ಸ್ತೋತ್ರ 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 ಅಂದ್ರೆ ಅಜ್ಜಮ್ಮ ಹೆಂಡತಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ? ಬಂದು ಕುಂತ್ಕೊಂಡ್ ಬಿಡ್ತಾರೆ. ಅಂದ್ರೆ ನಾನು ಯಾವಾಗ ಕುಂತಿರ್ತೇನೆ ಹೇಳಿ ಬರೋಂಗಿಲ್ಲ. ಬಟ್ ನಾವು ಕುಂತ ತಕ್ಷಣ ಏನ್ ಮಾಡ್ತಾರೆ? ಬಂದು ಕುಂತು ಬಿಡುತ್ತೆ. ಯಾಕಂದ್ರೆ ಕುಟುಂಬ ಪ್ರಾರ್ಥನೆ ಅಷ್ಟು ಇಂಪಾರ್ಟೆಂಟ್. ಐಕ್ಯತೆ ಬೇಕು. ಹಲ್ಲೆಲೂಯಾ. ನಾ ಎಷ್ಟು ಲೇಟ್ ಆಗಿ, ಯಾಕಂದ್ರೆ ನಮ್ಮ ಮನೇಲಿ ಕುಟುಂಬ ಪ್ರಾರ್ಥನೆ ನಡೆಯೋದೇ 9:09ವರೆಗೆ. ಆಮೇಲೆ ಹಲ್ಲೆಲೂಯಾ. ಆದ್ರೆ ಅಷ್ಟು ಟೈಮ್ ನಲ್ಲಿ ಏನ್ ಮಾಡ್ತೀವಿ? ಒಗ್ಗಟ್ಟಾಗಿ ಕುತ್ಕೊಂಡು ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ. ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ. ಹಾಗಾಗಿ ಕುಟುಂಬದಲ್ಲಿ ದೇವರ ಅನ್ಯೂನ್ಯತೆ, ಸಮಾಧಾನ, ಶಾಂತಿ ಬೇಕಾಗಿದೆ ಎಲ್ಲವನ್ನು ಕೊಡುತ್ತಾ ಇಲ್ಲಿವರೆಗೆ ಸಂತೋಷವಾಗಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾವು ಬಂಧು ಬಳಗದ ಮಧ್ಯದಲ್ಲಿ ಇಲ್ಲ, ಸ್ನೇಹಿತರ ಮಧ್ಯದಲ್ಲಿ ಇಲ್ಲ, ಒಳ್ಳೆ ಸಮಾಧಾನದ ಕೆಲಸಗಳಿಲ್ಲ. ಆದರೂ ದೇವರು ನಮ್ಮನ್ನು ಸಂತೋಷವಾಗಿ ಇಟ್ಟಿದ್ದಾನಂದ್ರೆ ದೇವರ ಸಮ್ಮುಖದಲ್ಲಿ ಒಗ್ಗಟ್ಟಾಗಿ ಮಾಡುವಂತ ಪ್ರಾರ್ಥನೆ. ಹಲ್ಲೆಲೂಯಾ. ಸೊ ನಮ್ಮ ಕುಟುಂಬದಲ್ಲಿ ಸಹ ಅಂತ ಪ್ರಾರ್ಥನೆ ಏನಾಗಬೇಕು? ಇರಬೇಕು. ಪ್ರಾರ್ಥನೆ ಇರುವಂತ ಕುಟುಂಬ ಎಲ್ಲವನ್ನು ಜಯಿಸುತ್ತೆ. ಯಾಕಂದ್ರೆ ಅವ್ರ ಸಂಗಡ ಯಾರು ಇರ್ತಾರೆ? ದೇವರು ಇರ್ತಾನೆ. ಅದೇ ಫಿಲಿಪ್ಪಿಯರ ಪುಸ್ತಕ 4ನೇ ಅಧ್ಯಾಯದಲ್ಲಿ 9ನೇ ವಚನದಲ್ಲಿ ಹೇಳ್ತಾ ಇದೆ, ಸಮಾಧಾನದ ದಾಯಕನು, 9ನೇ ವಚನ 4:9, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಹೀಗೆ ಮಾಡಿದರೆ ಶಾಂತಿ ದಾಯಕನಾಗಿರುವಂತ ಯೆಹೋವನು ನಿಮ್ಮ ಸಂಗಡ ಇರುತ್ತಾನೆ. ಆಮೇಲೆ ಈ ಕೇಳಿದ ಎಲ್ಲ ವಾಕ್ಯಗಳ ಪ್ರಕಾರ ನೀವು ಮಾಡುತ್ತಾ ಬಂದಿದ್ರೆ ಸಾಕು, ದೇವರು ನಿಮ್ಮ ಸಂಗಡ ಇರ್ತಾನೆ.
ಆಮೇಲೆ ಅಲ್ಲೂಯ್ಯ. ಗೊತ್ತಾಯ್ತದ ಪ್ರಿಯರೇ, ಇವತ್ತು ನಮ್ಮ ದೇವರು ನಮ್ಮ ಸಂಗಡ ಇದ್ದಾನಂತ ಆಲೋಚನೆ ಮಾಡೋಣ. ಅದೇ ಒಂದು ಆತ್ಮದೊಂದಿಗೆ, ಅದೇ ಒಂದು ಆಲೋಚನೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸಂಗಡ ಇರಲಿ ಎಂಬುದಾಗಿ ಕಣ್ಗಳನ್ನು ಮುಚ್ಚಿದವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಈ ಅಮೂಲ್ಯವಾದ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರು ನಮ್ಮ ಸಂಗಡ ಇರ್ತಾರಾ ಎಂಬುದಾಗಿ ಆಲೋಚನೆ ಮಾಡುತ್ತಾ ಇದ್ದೇವೆ. ನಿಜವಾಗ್ಲೂ ಸ್ವಾಮಿ, ನಾವು ಕೆಟ್ಟ ನಡತೆಗಳನ್ನು ಬಿಟ್ಟು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋದಾದರೆ ದೇವರೇ ನೀನು ನಮ್ಮ ಸಂಗಡ ಇರುತ್ತೀಯಪ್ಪ. ನಮ್ಮ ತಲೆ ಜಲದಿಂದಲೂ ನಮ್ಮ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಿಂದಲೂ ತುಂಬಲ್ಪಡುವುದಾದರೆ ದೇವರೇ ನೀನು ನಮ್ಮ ಸಂಗಡ ಇರುತ್ತೀಯ ಸ್ವಾಮಿ. ದೇಶಕ್ಕಾಗಿ ಗೋಳಾಡಿ ಪೌಳಿ ಗೋಡೆಗಳಿಗಾಗಿ ಕತ್ತನ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಾದರೆ ದೇವರೇ ನೀನು ನಮ್ಮ ಸಂಗಡ ಇರುತ್ತೀಯ ಸ್ವಾಮಿ. ಕತ್ತನೆ ಮೊಣಕಾಲು ಹಾಕಿಕೊಂಡು ನಿನಗಾಗಿ ಸಾಷ್ಟಾಂಗವಾಗಿ ಎರಗಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡುವುದಾದರೆ, ನಮಗೆ ಬೇಕಾದದನ್ನು ತಿಳಿಯಪಡಿಸುವುದಾದರೆ ದೇವರೇ ನೀನು ನಮ್ಮ ಸಂಗಡ ಇರುತ್ತೀಯ ಸ್ವಾಮಿ. ಕರ್ತನೇ, ಐಕ್ಯತೆಯುಳ್ಳವರಾಗಿ ಏಕ ಮನಸ್ಸುಳ್ಳವರಾಗಿ ಅನ್ಯೋನ್ಯತೆಯಿಂದ ಕುಟುಂಬದ ಪ್ರಾರ್ಥನೆಯೊಂದಿಗೆ ಸಭೆಯಲ್ಲಿ ಐಕ್ಯವಾಗಿ ನಾವು ಸೇರಿ ಬರುವಾಗ ದೇವರೇ ನೀನು ನಮ್ಮ ಸಂಗಡ ಇರುತ್ತೀಯ ಸ್ವಾಮಿ. ಸಮಾಧಾನದಾಯಕನು ಈ ವಾಕ್ಯಗಳ ಪ್ರಕಾರ ನಾವು ಕತ್ತ ನಡೀತಾ ಬರುವುದಾದರೆ ಈ ವಾಕ್ಯಗಳ ಮೇರೆಗೆ ನೀನು ನಮ್ಮ ಸಂಗಡ ಇರುತ್ತೀಯಲ್ಲಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ. ಈ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಇನ್ನು ಹೆಚ್ಚಾಗಿ ಬಲವಾಗಿ ಅವರನ್ನು ಉಪಯೋಗಿಸು, ಬಲಪಡಿಸು, ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಕೇಳಿದ ವಾಕ್ಯಗಳನ್ನ ಇನ್ನು ಅನೇಕರಿಗೆ ಹಂಚಿಕೊಂಡು ಇನ್ನು ನಿನ್ನ ರಾಜ್ಯವನ್ನು ಸೇರಿ ಕರ್ತನೆಯಪ್ಪ. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು. ಆಮೆನ್.